ಪಾದಚಾರಿಗಳಿಗೆ ಸಹಕಾರಿಯಾಗುವಂತೆ ಫುಟ್ಪಾತ್ ತೆರವನ್ನ ಮಾಡಲಾಗ್ತಾ ಇದೆ. ರಸ್ತೆ ಬದಿ ನಿಲ್ಲಿಸುವ ವಾಹನಗಳ ತೆರವಿಗೆ ಜಿಬಿಎ ತೀರ್ಮಾನ. ಪಾದಚಾರಿಗಳಿಗೆ ಸಹಕಾರ ಆಗುವಂತೆ ಫುಟ್ಪಾತ್ ತೆರವು. ರಸ್ತೆ ಬದಿ ನಿಲ್ಲಿಸುವ ವಾಹನಗಳ ತೆರವಿಗೂ ಜಿಬಿಎ ತೀರ್ಮಾನವನ್ನ ತೆಗೆದುಕೊಂಡಿದೆ. ಆದರೆ ರಸ್ತೆ ಬದಿ ನಿಲ್ಲಿಸುವ ಖಾಸಗಿ ಬಸ್ಗಳಿಗೆ ಬ್ರೇಕ್ ಹಾಕಲ್ವಾ? ನಗರಾಭಿವೃದ್ಧಿ ಸಚಿವರೇ ಖಾಸಗಿ ಬಸ್ ಪಾರ್ಕಿಂಗ್ ಜಾಗ ನೋಡಿ ಸಿಗ್ನಲ್ನಿಂದ 75 ಮೀಟರ್ ವ್ಯಾಪ್ತಿಯಲ್ಲಿ ಖಾಸಗಿ ಬಸ್ ನಿಲ್ಲಿಸಬಾರದು. ಎಲ್ಲೆಂದರಲ್ಲಿ ಖಾಸಗಿ ಬಸ್ ನಿಲ್ಲಿಸುವುದಕ್ಕೆ ಬ್ರೇಕ್ ಹಾಕೋದಿಲ್ವಾ ನೀವು? ಪಾದಚಾರಿಗಳಿಗೆ ಸಹಕಾರ ಆಗಲಿ ಅಂತ ಫುಟ್ಪಾತ್ ಅನ್ನ ತೆರವು ಮಾಡಿಸಿದ್ರಿ. ಫುಟ್ಪಾತ್ ಅಲ್ಲಿ ವಾಹನಗಳನ್ನು ಕೂಡ ನಿಲ್ಲಿಸಬಾರದು, ನಿಲ್ಲಿಸಿದ್ರೆ ಫೈನ್ ಹಾಕಲಾಗುತ್ತೆ ಅಂತ ಖಡಕ್ ಆಗಿ ಒಂದು ನಿರ್ಧಾರವನ್ನ ಕೂಡ ತೆಗೆದುಕೊಂಡ್ರಿ. ಓಕೆ, ಬಟ್ ರಸ್ತೆ ಬದಿ ನಿಲ್ಲಿಸುವಂತ ಖಾಸಗಿ ಬಸ್ಗಳಿಗೆ ಏನ್ ನಿರ್ಧಾರ ತೆಗೆದುಕೊಳ್ತಾ ಇದ್ದೀರಾ? ನಗರಾಭಿವೃದ್ಧಿ ಸಚಿವರು ಆನ್ಸರ್ ಮಾಡಿ. ನೋಡಿ, ಅಲ್ಲಿ ಖಾಸಗಿ ಬಸ್ಗಳನ್ನ ನಿಲ್ಲಿಸಿದ್ದಾರೆ. ಇದಕ್ಕೆ ಯಾವುದೇ ರೀತಿಯಾದಂತಹ ಕ್ರಮ ಇಲ್ವಾ? ಸಿಲಿಕಾನ್ ಸಿಟಿಯಲ್ಲಿ ಖಾಸಗಿ ಬಸ್ಗಳ ದರ್ಬಾರ್. ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ ಟು ಯಶವಂತಪುರ ಮೆಟ್ರೋ ಸ್ಟೇಷನ್. ಈ ಮಾರ್ಗದ ಮಧ್ಯೆ ಸಿಕ್ಕಾಪಟ್ಟೆ ಹೆಚ್ಚಾಗ್ತಿದೆ ಖಾಸಗಿ ಬಸ್ಗಳ ದರ್ಬಾರು. ಒನ್ ವೇನಲ್ಲಿ ಸಾಲಾಗಿ ಖಾಸಗಿ ಬಸ್ಗಳ ಪಾರ್ಕ್. ವೇಗವಾಗಿ ಬರುವ ವಾಹನಗಳಿಗೆ ಅಡ್ಡಿಯಾದಂತ ಖಾಸಗಿ ಬಸ್ಗಳು. ಮುಖ್ಯ ರಸ್ತೆಗಳಲ್ಲಿ ಖಾಸಗಿ ಬಸ್ಗಳನ್ನ ಪಾರ್ಕ್ ಮಾಡಬಹುದಾ? ಕಾರು, ಬೈಕ್, ಟ್ಯಾಕ್ಸಿಗಳಿಗೆ ಮಾತ್ರ ರೂಲ್ಸ್ ಅಪ್ಲೈ ಆಗುತ್ತಾ? ಖಾಸಗಿ ಬಸ್ಗಳಿಗೂ ಪ್ರತ್ಯೇಕ ಜಾಗ ನಿಗದಿ ಮಾಡುತ್ತಾ ಜಿಬಿಎ? ನಾವೆಲ್ಲೆಂದ್ರಲ್ಲಿ ನೋಡ್ತಾ ಇದ್ರೆ ಈ ಖಾಸಗಿ ಬಸ್ಗಳ ಹಾವಳಿಯನ್ನ ಗಮನಿಸಬಹುದು. ಬೆಂಗಳೂರಲ್ಲಿ ಎತ್ತ ನೋಡಿದ್ರು ಈ ಪಾರ್ಕಿಂಗ್ ಜಾಗವನ್ನ ಹೊರತುಪಡಿಸಿ ಒನ್ ವೇ ಅಲ್ಲೇನೆ ಈ ರೀತಿಯಾದಂತಹ ಖಾಸಗಿ ಬಸ್ಗಳನ್ನ ನಿಲ್ಲಿಸಿರ್ತಾರೆ. ಸೊ ಇದ್ರ ಬಗ್ಗೆ ಏನು ನಗರಾಭಿವೃದ್ಧಿ ಸಚಿವರು ಏನು ಆಕ್ಷನ್ ತೆಗೆದುಕೊಳ್ಳೋದಿಲ್ವಾ ಅನ್ನುವಂತ ಪ್ರಶ್ನೆಗಳು ಇಲ್ಲಿ ಮೂಡ್ತಾ ಇರುವಂತದ್ದು. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ಬಾಗಲಕೋಟೆ ಒಂದು ವಾಕ್ಥ್ರೂ ಅನ್ನ ನಡೆಸಿದ್ದಾರೆ, ನೋಡ್ಕೊಂಡ್ಬರೋಣ. ಒತ್ತುವರಿ ಆಯ್ತು, ರಸ್ತೆ ಬದಿಯಲ್ಲಿ ಸರ್ಕಾರಿ ಜಾಗದಲ್ಲಿ ನಿಂತಿರುವಂತಹ ವಾಹನಗಳ ತೆರವು ಕಾರ್ಯಾಚರಣೆಗೂ ಸಹ ಆಯ್ತು. ಆದ್ರೆ ಈಗ ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರ ಅವರ ಚಿತ್ತ ಯಾವೆಲ್ಲ ಅಂದ್ರೆ ರಸ್ತೆ ಬದಿಗಳಲ್ಲಿ ನಿಲ್ಸಿರುವಂತಹ ಖಾಸಗಿ ಬಸ್ಗಳತ್ತ ಹರಿಸಿದ್ದಾರೆ. ಸೊ ಸದ್ಯಕ್ಕೆ ಮೊನ್ನೆ ಆಗಿರುವಂತಹ ಮೀಟಿಂಗ್ ಅಲ್ಲಿ ಈ ಒಂದು ವಿಚಾರ ಹೇಳ್ಕೊಂಡಿರುವಂತದ್ದು. ಈಗ ಸಿಗ್ನಲ್ ಗಳಲ್ಲಿ ಬಸ್ಗಳು ನಿಂತ್ಕೊಳ್ತವೆ, ನಿಂತಿರೋದ್ರಿಂದಾಗಿ ಸಾಕಷ್ಟು ಸಮಸ್ಯೆಗಳಾಗ್ತವೆ. ಈ ನಿಟ್ಟಿನಲ್ಲಿ ಸಭೆಯಲ್ಲಿ ಚರ್ಚೆ ಆಗಿರುವಂತಹ ವಿಚಾರ, ಸಿಗ್ನಲ್ ನಿಂದ 75 ಮೀಟರ್ ಅಂತರದಲ್ಲಿ ಖಾಸಗಿ ಬಸ್ಗಳು ನಿಲ್ಲಿಸಬೇಕು, ಖಾಸಗಿ ಬಸ್ಗಳು ಪಾರ್ಕ್ ಮಾಡಬಹುದು ಅನ್ನುವಂಥದ್ದನ್ನ ಹೇಳಿದ್ದಾರೆ. ಸೊ ಹಾಗಾದ್ರೆ ನನ್ನ ಒಂದು ಪ್ರಶ್ನೆ, ಇದು ನನ್ನ ಪ್ರಶ್ನೆ ಅನ್ನೋದಕ್ಕಿಂತ ಜನಸಾಮಾನ್ಯರ ಪ್ರಶ್ನೆ. ಈಗ ರಸ್ತೆ ಬದಿಗಳಲ್ಲಿ ವಾಹನಗಳನ್ನ ನಿಲ್ಸಿದ್ರೆ ನೀವು ದಂಡವನ್ನ ಹಾಕ್ತೀರಾ, ಅದನ್ನ ನಿಲ್ಲಿಸಬಾರ್ದು ಅಂತ ರೂಲ್ಸ್ ಗಳನ್ನ ಹೇಳ್ತೀರಾ. ಹಾಗಾದ್ರೆ ಈಗ ಖಾಸಗಿ ಬಸ್ಗಳು ಇದು ಒನ್ ವೇ ಅಲ್ಲಿ ಬಸ್ಗಳನ್ನ ನಿಲ್ಸಿದ್ದಾರೆ. ಇದರಿಂದ ಸಹ ಓಡಾಡುವಂತವ್ರಿಗಾಗ್ಲಿ, ಪಾದಾಚಾರಿಗಳಿಗಾಗ್ಲಿ, ಜೊತೆಗೆ ವಾಹನ ಸವಾರರಿಗಾಗ್ಲಿ ಸಮಸ್ಯೆ ಆಗ್ತಾ ಇರುವಂತದ್ದು. ಎಸ್, ನಾನಿರುವಂತಹದ್ದು ಯಶವಂತಪುರ, ಅಂದ್ರೆ ಮೆಟ್ರೋ ಸ್ಯಾಂಡಲ್ ಸೋಪ್ ಮೆಟ್ರೋ ಸ್ಟೇಷನ್ ಇಂದ ಯಶವಂತಪುರಕ್ಕೆ ಸಂಪರ್ಕ ಕಲ್ಪಿಸುವಂತಹ ಮಧ್ಯಭಾಗ ಏನಿದೆ, ಅಂದ್ರೆ ಫ್ಲೈಓವರ್ ಪಕ್ಕದಲ್ಲಿರುವಂತಹ ರಸ್ತೆಯಲ್ಲಿ ನಾನಿದ್ದೀನಿ. ನಾನು ಇಲ್ಲಿರುವಂತಹ ದೃಶ್ಯಾವಳಿಗಳನ್ನ ನಿಮ್ಗೆ ತೋರಿಸ್ತಾ ಹೋಗ್ತಾರೆ ನಮ್ಮ ವಿಡಿಯೋ ಜರ್ನಲಿಸ್ಟ್. ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಇದು ಇಲ್ಲಿಯೂ ಸಹ ಅಂದ್ರೆ ಈ ಕಡೆ ಒರಾಯನ್ ಮಾಲ್ ಆಗಿರ್ಬೋದು, ಜೊತೆಗೆ ಇಸ್ಕಾನ್ ಟೆಂಪಲ್ ಭಾಗದಿಂದ ವೇಗವಾಗಿ ಬರುವಂತಹ ವಾಹನಗಳು ಈ ರೀತಿಯಾಗಿ ವೇಗವಾಗಿ ಬರ್ತವೆ. ಆದ್ರೆ ಇದು ಒನ್ ವೇ ಆಗಿರೋದ್ರಿಂದಾಗಿ ಇಲ್ಲಿ ಸಾಲಾಗಿ ಖಾಸಗಿ ಬಸ್ಗಳನ್ನ ನಿಲ್ಸಿದ್ದಾರೆ. ಬೇರೆ ಬೇರೆ ಬಸ್ಗಳನ್ನ, ಬೇರೆ ಬೇರೆ ಊರಿಗೆ ಹೋಗುವಂತಹ ಬಸ್ಗಳನ್ನ ನಿಲ್ಸಿದ್ದಾರೆ. ಇದರಿಂದ ಟ್ರಾಫಿಕ್ ಆಗುವಂತದ್ದು. ಎಸ್, ಇಲ್ಲಿ ಗಮನಿಸ್ಬೇಕಾಗಿರುವಂತದ್ದು ನೋಡಿ, ಒಂದೇ ಒಂದು ಸೆಕೆಂಡ್ ನಲ್ಲಿ ಇಷ್ಟೊಂದು ವೆಹಿಕಲ್ ಗಳು ನಿಂತಿರುವಂತದನ್ನ ನಾವು ನೋಡ್ತಾ ಇದೀವಿ. ಈಗ ಸಿಗ್ನಲ್ ಇರುವಂತದ್ದು ಇನ್ನೂ ತುಂಬಾ ದೂರ ಇದೆ. ಅಂದ್ರೆ ಅಷ್ಟು ದೂರದಲ್ಲಿರುವಂತಹ ಸಿಗ್ನಲ್ ಇಲ್ಲಿಯವರೆಗೂ ಸಹ ಟ್ರಾಫಿಕ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅಂತಂದ್ರೆ ಇದು ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗ್ತಾ ಇದೆ ಅನ್ನುವಂಥದ್ದನ್ನ ನಾವು ಗಮನಿಸಬೇಕಾಗಿದೆ. ಸಿಗ್ನಲ್ ನಿಂದ 75 ಮೀಟರ್ ಮಾತ್ರ ಅಂತರ ಕಾಯ್ದುಕೊಳ್ಳೋದಲ್ಲ, ಆದ್ರೆ
ಎಲ್ಲೆಲ್ಲಿ ಒನ್ ವೇ ಇರೋ ಕಡೆಗೆ ಅಥವಾ ಚಿಕ್ಕದಾದಂತಹ ರಸ್ತೆ ಇರುವಂತ ಕಡೆಗಳಲ್ಲೂ ಸಹ ಇದು ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತಹದ್ದು. ಸಿಗ್ನಲ್ಗೂ ಈಗ ನಾವಿರುವಂತಹ ಜಾಗಕ್ಕೆ ಏನಿಲ್ಲ ಅಂದ್ರೂ ಒಂದು 300ರಿಂದ 400 ಮೀಟರ್ ದೂರ ಇದೀವಿ, ಆಲ್ಮೋಸ್ಟ್ ತುಂಬಾನೇ ದೂರ ಇದೀವಿ ಸಿಗ್ನಲ್ ನಿಂದ. ಆದ್ರೆ ಅಷ್ಟು ದೂರ ಇದ್ರೂ ಸಹ ಇಲ್ಲಿ ಟ್ರಾಫಿಕ್ ಆಗುತ್ತೆ, ಇಲ್ಲಿ ವೆಹಿಕಲ್ಸ್ ಗಳು ನಿಂತ್ಕೊಳ್ತವೆ ಅಂತಂದ್ರೆ ಇದಕ್ಕೆ ಮುಖ್ಯ ಕಾರಣನೇ ಏನು ಖಾಸಗಿ ಬಸ್ಗಳು ಎಷ್ಟು ಸಂಪೂರ್ಣವಾಗಿ ಒಂದು ಅರ್ಧ ಕಿಲೋಮೀಟರ್ ವರೆಗೂ ಸಂಪೂರ್ಣವಾಗಿ ಖಾಸಗಿ ಬಸ್ಗಳನ್ನ ನಿಲ್ಸಿದ್ದಾರೆ. ಸೊ ಇದಕ್ಕೇನಾದ್ರೂ ಕಡಿವಾಣ ಹಾಕ್ತಾರಾ? ಯಾಕೆಂತಂದ್ರೆ ನೋಡಿ, ಇದು ಇನ್ನು ಒನ್ ವೇ ಈ ರಿಟರ್ನ್ ಯೂ ಟರ್ನ್ ಅಲ್ಲಿ ಯಾರು ಬರೋಕ್ ಅಸಾಧ್ಯ ಈ ಜಾಗದಲ್ಲಿ. ಹಾಗೆ ಒನ್ ವೇ ಆಗಿರೋದ್ರಿಂದ ವೆಹಿಕಲ್ಸ್ ಗಳು ಇಷ್ಟೇ ಜಾಗದಲ್ಲಿ ಹೋಗೋದಕ್ಕೆ ಅಸಾಧ್ಯ ಆಗುತ್ತೆ, ಸಮಸ್ಯೆಗಳಾಗ್ತವೆ. ವೇಗವಾಗಿ ಬರ್ತಾರೆ, ಇಲ್ಲಿ 2 ಬದಿಗಳಿಂದ ಬರ್ತಾರೆ. ಒಂದು ಸ್ಯಾಂಡಲ್ಸ್ ಫ್ಯಾಕ್ಟರಿ ಕಡೆಯಿಂದ ಬರ್ತಾರೆ, ಇನ್ನೊಂದು ಇಸ್ಕಾನ್ ಕಡೆಯಿಂದ ಬರ್ತಾರೆ. ಸೊ ಹಾಗಾಗಿ ಸಮಸ್ಯೆಗಳಾಗ್ತಾ ಇದಾವೆ. ನಗರಾಭಿವೃದ್ಧಿ ಸಚಿವರು ಹೇಳಿದ್ರೆ 75 ಮೀಟರ್ ನೀವು ಅಂತರವನ್ನ ಕಾಯ್ದುಕೊಳ್ಳೋದಕ್ಕೆ ಪ್ಲಾನಿಂಗ್ ಅನ್ನ ಮಾಡ್ತಾ ಇದ್ದೀರಾ. ಆದ್ರೆ ಮೇನ್ ರೋಡ್ಗಳಲ್ಲಿ ಏನಿದೆ, ಇಲ್ಲಿ ವಾಹನ ಸವಾರರಿಗೆ ತುಂಬಾ ಸಮಸ್ಯೆಗಳಾಗ್ತಾ ಇದಾವೆ. ಇದ್ರ ಬಗ್ಗೆಯೂ ಗಮನ ಹರಿಸಲೇಬೇಕು, ಎಚ್ಚೆತ್ಕೊಳ್ಬೇಕಾಗಿದೆ. ನೋಡಿ, ಈಗ 2-3 ದಿನಗಳಿಂದನೂ ಸಹ ಖಾಸಗಿ ಬಸ್ಗಳು ನಿಲ್ತವೆ. ಬೆಂಗಳೂರಿಂದ ಹೋಗೋದು ಡಿಲೇ ಆಗುತ್ತೆ, ಯಾಕೆಂದ್ರೆ ಒಂದೊಂದ್ಸಲ ಬುಕಿಂಗ್ಸ್ ಗಳಾಗಿರೋದಿಲ್ಲ. ಫೆಸ್ಟಿವಲ್ ಸಂದರ್ಭದಲ್ಲಿ ಅಥವಾ ಇನ್ನಿತರೆ ಸಂದರ್ಭದಲ್ಲಿ ಬುಕಿಂಗ್ಸ್ ಗಳು ಹೆಚ್ಚಾಗಿ ಆಗುವಂತದ್ದು. ಸೊ ಅಂತ ಟೈಮ್ಗಳಲ್ಲಿ ಮಾತ್ರ ಇಲ್ಲಿಂದ ಬಸ್ಗಳು ಮೂವ್ ಆಗ್ತವೆ. ಮಿಕ್ಕಿದ ಟೈಮ್ಗಳಲ್ಲಿ ಸಮಟೈಮ್ಸ್ ಬಸ್ಗಳು ಇಲ್ಲೇ ನಿಲ್ಲೋದ್ರಿಂದಾಗಿ ಜನಸಾಮಾನ್ಯರ ಓಡಾಟಕ್ಕೆ ಸಮಸ್ಯೆ ಆಗ್ತದೆ. ಹಾಗಾದ್ರೆ ಇದನ್ನ ಗಮನಿಸಿದ ಬಳಿಕ ಕೃಷ್ಣ ಬೈರೇಗೌಡರು ಇದರ ವಿಚಾರವಾಗಿ ಅಧಿಕಾರಿಗಳ ಜೊತೆಗೆ ಏನಾದ್ರೂ ಸಮಾಲೋಚನೆ ನಡೆಸಿ ರೂಲ್ಸ್ ನ ತೆಗೆದುಕೊಂಡು ಬರ್ತಾರ ಮತ್ತೆ ಅಥವಾ ಖಾಸಗಿ ಬಸ್ಗಳ ಎಲ್ಲೆಂದರಲ್ಲಿ ಪಾರ್ಕ್ ಮಾಡೋದಕ್ಕೆ ಏನಾದ್ರೂ ಬ್ರೇಕ್ ಹಾಕ್ತಾರ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ವಿಕಾಸ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಅಶ್ವಗ ನ್ಯೂಸ್, ಬೆಂಗಳೂರು.